ಇಷ್ಟು ಜನ ಎಲ್ಲ ಫುಲ್ ಬಿಜೆಪಿ ಸಂಸದರಾಗ್ತಾರೆ ಅಂತೇಳಿ ಮೋದಿ ಹೇಳಿದ್ರು. ಮೋದಿಯವ್ರಿಗೆ ಏನಾಗಿದೆ ಅಂತಂದರೆ, ಅಲ್ಲ ರೀ, ಮೋದಿಯವರು ಬಿ ಜೆ ಪಿಯವರು ಸಂಸತ್ ಮೇಲೆ ದಾಳಿ ಆಗಿದೆ. ಅದ್ರ ಬಗ್ಗೆ ಸಂಸತ್ನೊಳಗೆ ಮೋದಿಯವರು ಮಾತಾಡಕತ್ತಿಲ್ಲ, ಹೋಮ್ ಮಿನಿಸ್ಟ್ರು ಮಾತಾಡಕತ್ತಿಲ್ಲ. ಸಂಸತ್ನೊಳಗೆ ದಾಳಿ ಆಗಿತ್ತು, ಇದು ಎರಡನೇ ಸತಿ. ಬಿ ಜೆ ಪಿ ಸರ್ಕಾರ ಇದ್ದಾಗನೇ ಆಗಿತ್ತು, ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ಆಯಿತು, ಅದಾದಮೇಲೆ ಈಗ ಆಗಿತ್ತು. ಅದ್ರ ಬಗ್ಗೆ ಮಾತಾಡಲಿ ಮೊದಲು. ಸಂಸತ್ತಿಗೆ ಯಾಕೆ ಭದ್ರತೆ ವೈಫಲ್ಯ ಆಯಿತು, ವೈಫಲ್ಯ ಆಗಕ್ಕೆ ಯಾರು ಕಾರಣ, ಅದ್ರ ಬಗ್ಗೆ ಅಧಿವೇಶನದಾಗ ಮಾತಾಡಲಿ. ಅದ್ರ ಬಗ್ಗೆ ಮಾತಾಡ್ರಿ ಅಂದಕ್ಕೇ ಈಗ 145 ಮಂದಿನ ಅಮಾನತು ಮಾಡಿದ್ರು. ಅಂದರೆ ಅವರಿಗೆ ಹೇಳಿಕೆಯನ್ನು ಕೊಟ್ಟು ವಾಸ್ತವ ಸತ್ಯವನ್ನು ಹೇಳಿ ಸಂಸತ್ತನ್ನು ಅಧಿವೇಶನವನ್ನು ಎದುರಿಸುವಂಥ ಶಕ್ತಿ ಅವ್ರಿಗಿಲ್ಲ. ದಾಳಿ ನೋಡಿ, ದಾಳಿ ಆಗ್ತಾಯಿದೆ ಅಂತಂದರೆ ಎಲ್ಲಿ ವೈಫಲ್ಯ ಇರ್ಬೇಕಲ್ಲ, ವೈಫಲ್ಯದಿಂದ ಇದು ಆಗ್ತಾಯಿದೆ. ಅದ್ರ ಬಗ್ಗೆ ಮಾಹಿತಿ ಕೊಡಲಿ ಅಧಿವೇಶನದಾಗ. ಅಧಿವೇಶನ ನಡೆಯೋದು ಅದಕ್ಕೆ, ಹೊರಗಡೆ ಬಂದು ಮಾಹಿತಿ ಕೊಡೋದಲ್ಲ. ಅಧಿವೇಶನದಾಗ ಇದ್ದದ್ನಾಗ ನಿಜವಾದ ಸಮರ್ಥರಿದ್ದರೆ, ಅವರಿಗೆ ದೇಶದ ಬಗ್ಗೆ ಮತ್ತು ವಾಸ್ತವ ಸತ್ಯ ಬಗ್ಗೆ ಹೇಳುವ ಸಾಮರ್ಥ್ಯ ಇದ್ದರೆ ಅಧಿವೇಶನದಾಗ ಹೇಳಿಕೆಯನ್ನು ಕೊಡಲಿ. ಅದು ರೆಕಾರ್ಡ್ ಆಗುತ್ತೆ, ಈ ದೇಶಕ್ಕೆ ಒಂದು ಸಂದೇಶ ಕೊಟ್ಟಂಗೆ ಆಗುತ್ತೆ. ಅದನ್ನು ಬಿಟ್ಟು ನಾನು ಹೇಳ್ಬೋದಾಗಿತ್ತು, ನಾನು ಬರ್ತೀನಿ, ನಾನು ಉತ್ತರ ಕೊಡ್ತೀನಿ, ನೀವೆಲ್ಲರೂ ಸಮಾಧಾನದಿಂದ ಕುಂದ್ರಿ ಅಂತಂದು ಇವತ್ತಿನವರೆಗೂ ಯಾರೂ ಬಂದು ಅದ್ರ ಬಗ್ಗೆ ಮಾತಾಡೋಂಥ ಸೌಜನ್ಯ ತೋರಿಸಿಲ್ಲ. ಪ್ರಧಾನಮಂತ್ರಿ ಇರ್ಬೋದು, ಗೃಹ ಮಂತ್ರಿಗಳಿರ್ಬೋದು. ನಾಚಿಕಾಗಲ್ಲ ಇವ್ರಿಗೆ. ಅಮಾನತು ಮಾಡ್ತಾರೆ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಪ್ರಜಾಪ್ರಭುತ್ವನ ಕಗ್ಗೊಲೆ ಮಾಡ್ತಾ ಇದ್ದಾರೆ. ಲೋಕಸಭಾ ಸದಸ್ಯರವರು ಆಯ್ಕೆಯಾದಂಥವ್ರು, ಜನರಿಂದ ಆಯ್ಕೆ ಆದಂಥವ್ರನ್ನ ನೀವು ಅಮಾನತು ಮಾಡ್ತೀರಿ ಅಂತಂದರೆ ನಿಮಗೆ ಯಾವ ನೈತಿಕ ಹಕ್ಕಿದೆ? ನೀವು ಸಂಸತ್ತನ್ನೇ ಕಾಪಾಡೋಕ್ಕಾಗಲಾರ್ದ್ರು ಈ ದೇಶವನ್ನು ಏನು ಕಾಪಾಡ್ತೀರಿ? ದೊಡ್ಡ ದೇಶಭಕ್ತರು ಅನ್ನೋ ರೀತಿಯೊಳಗೆ ಮಾತಾಡ್ತಾ ಇದ್ದೀರಿ ನೀವೆಲ್ಲರೂ. ಸಂಸತ್ತೇ ಕಾಪಾಡೋಕ್ಕಾಗ್ತಾಯಿಲ್ಲ ನಿಮ್ಮ ಕೈಲಿ. ನಿಯಮ ಮಂಡಳಿ ಯಾಕೆ ಹಗ್ಗ ಜಗ್ಗಾಟ